ಪಹಲ್ಗಾಮ್ನ ದಾಳಿ ಇವತ್ತು ಭಾರತದಾದ್ಯಂತ ಕೇಳಿ ಬರ್ತಾ ಇರುವಂತಹ ಕೂಗು ಪ್ರತೀಕಾರ ಬೇಕು ಅಂತ. ಪ್ರತೀಕಾರ ಬೇಕೇ ಬೇಕು, ರಿವೆಂಜ್ ಬೇಕು. ಆದ್ರೆ ಕಾಂಗ್ರೆಸ್ನವರು ಮಾತ್ರ ಮಮಕಾರವನ್ನು ತೋರಿಸಿದ್ದಾರೆ. ಬೆಳಗಾವಿಯಲ್ಲಿ ಕೈಕಮಲದ ನಡುವೆ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಸಿಎಂ ಕಾರ್ಯಕ್ರಮದಲ್ಲಿ ಕೇಸರಿ ಪಡೆ ಆಕ್ರೋಶವನ್ನು ಹೊರಹಾಕಿದೆ. ಆಗ ಆ ಗಲಾಟೆ ಮಾಡಿದ್ ಬಂದು ಬಿಜೆಪಿ ಕಾರ್ಯಕರ್ತರು. ಅದಕ್ಕೂ ಎಸ್ಪಿಗೆ ಏನ್ ಸಂಬಂಧ? ಸಿಎಂ ಸಿದ್ದರಾಮಯ್ಯ ಅವರು ಯಾವನು ಎಸ್ಪಿ ಬಾರ ಇಲ್ಲಿ ಅಂತ ಕರೆದ್ಬಿಟ್ಟು ಎಎಸ್ಪಿ ಬಂದು ಸೆಲ್ಯೂಟ್ ಹೊಡೆದ್ರೆ ಅವ್ರು ಕೊಟ್ಟಂತ ಗೌರವ ಎಂತದ್ದು ಗೊತ್ತಾ? ನೋಡಿ ವಿಡಿಯೋ, ಈ ರಿಪೋರ್ಟ್ ನೋಡ್ಕೊಂಬಂದು. ಯಾವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಬರ ಹೇಳಿ, ಯಾವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಬೆಳಗಾವಿಯಲ್ಲಿ ಕೈ ಕಮಲ ಹೈಡ್ರಾಮಾ. ಕಾಕಿ ಮೇಲೆ ಕೈ ಮಾಡಲೆತ್ನಿಸಿದ ಸಿದ್ದರಾಮಯ್ಯ. ಯಾವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ನೋಡಿದ್ರಲ್ಲ ವೀಕ್ಷಕರೇ, ಏಕವಚನದಲ್ಲೇ ಬಾರಯ್ಯ ಇಲ್ಲಿ, ಯಾವನೋ ಅವನು ಎಸ್ಪಿ, ಏನ್ ಮಾಡ್ತಿದ್ದೀರಿ ನೀವು ಅಂತ. ಅದು ಹೇಗೆ ನಮ್ಮ ಸಿಎಂ ಸಾಹೇಬ್ರು ಪೊಲೀಸ್ ಅಧಿಕಾರಿಯ ಮೈ ಮೇಲೆ ಕೈ ಎತ್ತುತ್ತಾರೆ ನೋಡಿ. ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ. ಯಾವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ? ಇವರ ಹೆಸರು ನಾರಾಯಣ ಪರಮ ಅಂತ, ಬೆಳಗಾವಿಯ ಎಎಸ್ಪಿ. ಇವರ ಮೇಲೆ ಸಿದ್ದರಾಮಯ್ಯ ಸಿಟ್ಟಿನಿಂದ ಕೈ ಎತ್ತಿದ್ದಾರೆ. ಸಿದ್ದರಾಮಯ್ಯರ ಈ ಸಿಟ್ಟಿಗೆ ಕಾರಣ ಬಿಜೆಪಿ ಕಾರ್ಯಕರ್ತೆಯರು. ಇವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದಿತ್ತು. ಈ ವೇಳೆ ಯುದ್ಧ ಬೇಡ ಎಂದಿದ್ದ ಸಿಎಂ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಸಮಾವೇಶಕ್ಕೆ ಬಿಜೆಪಿ ಕಾರ್ಯಕರ್ತೆಯರು ನುಗ್ಗಿದ್ರು. ಸಿಎಂ ಭಾಷಣ ಮಾಡುವ ವೇಳೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರಿಗೆ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ. ಇದರಿಂದ ರೊಚ್ಚಿಗೆದ್ದ ಸಿಎಂ ಸಾಹೇಬ್ರು ವೇದಿಕೆ ಮೇಲೆಯೇ ಎಎಸ್ಪಿಯನ್ನ ಕರೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಮವಸ್ತ್ರದಲ್ಲಿದ್ದ ಎಎಸ್ಪಿ ನಾರಾಯಣ ಪರಮರಿಗೆ ಮೇಲೆ ಕೈ ಎತ್ತಿದ್ದಾರೆ. ಯಾವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಸಿಎಂ ಸಿದ್ದರಾಮಯ್ಯ ವರ್ತನೆಗೆ ಬಿಜೆಪಿ ಕೆಂಡ. ನಾರಾಯಣ್ ಅಂತೇಳಿ ಅವರು ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ವರ್ತನೆಯನ್ನ ಯಾರಾದರೂ ಗಮನಿಸಿರಬಹುದು. ಕಪಾಳ ಮೋಕ್ಷ ಮಾಡಲಿಕ್ಕೆ ಸಿದ್ದರಾಮಯ್ಯ ಮುಂದೋಗ್ತಾರೆ. ಅಷ್ಟೊತ್ತಿಗೆ ಆ ಅಡಿಷನಲ್ ಎಸ್ಪಿ ಒಂದು ಹೆಜ್ಜೆ ಹಿಂದೆ ಹೋಗ್ತಾರೆ. ಹೋಗಿಲ್ಲ ಅಂದ್ರೆ ಇವತ್ತವರಿಗೆ ಕಪಾಳ ಮೋಕ್ಷ ಆಗಿರ್ತಿತ್ತು. ಇವರೇನ್ ತಿಳ್ಕೊಂಡಿದ್ದಾರೆ? ಪೊಲೀಸ್ನವರು ಇವರ ಗುಲಾಮರು ಅಂತ ತಿಳ್ಕೊಂಡಿದ್ದಾರ? ಮುಖ್ಯಮಂತ್ರಿ ಸ್ಥಾನದಿಂದ ಎಲ್ಲಿ ವಂಚಿತನಾಗ್ತಿದೆ ಅಂತ ಹೇಳಿ ಡಿಸ್ಟರ್ಬ್ ಆಗಿ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡೋರು ಸಿದ್ದರಾಮಯ್ಯನವರು. ನನಗೆ ಸಿದ್ದರಾಮಯ್ಯರ ಬಗ್ಗೆ ಗೌರವ ಇದೆ, ಆದರೆ ಯಾವ ರಕ್ಷಣೆ ಇಲಾಖೆಯವರು ನಿಮಗೆ ರಕ್ಷಣೆಯನ್ನು ಕೊಡೋಕೆ ಬಂದಂತವರಿಗೆ. ಪಹಲ್ಗಾಮ್ನ ದಾಳಿ ಇವತ್ತು ಭಾರತದಾದ್ಯಂತ ಕೇಳಿ ಬರ್ತಾ ಇರುವಂತಹ ಕೂಗು ಪ್ರತೀಕಾರ ಬೇಕು ಅಂತ. ಪ್ರತೀಕಾರ ಬೇಕೇ ಬೇಕು, ರಿವೆಂಜ್ ಬೇಕು. ಆದ್ರೆ ಕಾಂಗ್ರೆಸ್ನವರು ಮಾತ್ರ ಮಮಕಾರವನ್ನು ತೋರಿಸಿದ್ದಾರೆ. ಬೆಳಗಾವಿಯಲ್ಲಿ ಕೈಕಮಲದ ನಡುವೆ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಸಿಎಂ ಕಾರ್ಯಕ್ರಮದಲ್ಲಿ ಕೇಸರಿ ಪಡೆ ಆಕ್ರೋಶವನ್ನು ಹೊರಹಾಕಿದೆ. ಆಗ ಆ ಗಲಾಟೆ ಮಾಡಿದ್ ಬಂದು ಬಿಜೆಪಿ ಕಾರ್ಯಕರ್ತರು. ಅದಕ್ಕೂ ಎಸ್ಪಿಗೆ ಏನ್ ಸಂಬಂಧ? ಸಿಎಂ ಸಿದ್ದರಾಮಯ್ಯ ಅವರು ಯಾವನು ಎಸ್ಪಿ ಬಾರ ಇಲ್ಲಿ ಅಂತ ಕರೆದ್ಬಿಟ್ಟು ಎಎಸ್ಪಿ ಬಂದು ಸೆಲ್ಯೂಟ್ ಹೊಡೆದ್ರೆ ಅವ್ರು ಕೊಟ್ಟಂತ ಗೌರವ ಎಂತದ್ದು ಗೊತ್ತಾ? ನೋಡಿ ವಿಡಿಯೋ, ಈ ರಿಪೋರ್ಟ್ ನೋಡ್ಕೊಂಬಂದು. ಬರ ಹೇಳಿ, ಯಾವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಬರ ಹೇಳಿ, ಯಾವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಬೆಳಗಾವಿಯಲ್ಲಿ ಕೈ ಕಮಲ ಹೈಡ್ರಾಮಾ. ಕಾಕಿ ಮೇಲೆ ಕೈ ಮಾಡಲೆತ್ನಿಸಿದ ಸಿದ್ದರಾಮಯ್ಯ. ಯಾವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ನೋಡಿದ್ರಲ್ಲ ವೀಕ್ಷಕರೇ, ಏಕವಚನದಲ್ಲೇ ಬಾರಯ್ಯ ಇಲ್ಲಿ, ಯಾವನೋ ಅವನು ಎಸ್ಪಿ, ಏನ್ ಮಾಡ್ತಿದ್ದೀರಿ ನೀವು ಅಂತ. ಅದು ಹೇಗೆ ನಮ್ಮ ಸಿಎಂ ಸಾಹೇಬ್ರು ಪೊಲೀಸ್ ಅಧಿಕಾರಿಯ ಮೈ ಮೇಲೆ ಕೈ ಎತ್ತುತ್ತಾರೆ ನೋಡಿ. ಸಿದ್ದರಾಮಯ್ಯ ಸಾಹೇಬರಿಗೆ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ
ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಯಾವನವನು SP ಏನ್ ಮಾಡ್ತಾ ಇದ್ದೀವಿ? ಇವರ ಹೆಸರು ನಾರಾಯಣ ಭರಮ ಅಂತ. ಬೆಳಗಾವಿಯ ASP. ಇವರ ಮೇಲೆ ಸಿದ್ದರಾಮಯ್ಯ ಸಿಟ್ಟಿನಿಂದ ಕೈ ಎತ್ತಿದ್ದಾರೆ. ಸಿದ್ದರಾಮಯ್ಯರ ಈ ಸಿಟ್ಟಿಗೆ ಕಾರಣ ಬಿಜೆಪಿ ಕಾರ್ಯಕರ್ತೆಯರು. ಇವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದಿತ್ತು. ಈ ವೇಳೆ ಯುದ್ಧ ಬೇಡ ಎಂದಿದ್ದ ಸಿಎಂ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಸಮಾವೇಶಕ್ಕೆ ಬಿಜೆಪಿ ಕಾರ್ಯಕರ್ತೆಯರು ನುಗ್ಗಿದ್ರು. ಸಿಎಂ ಭಾಷಣ ಮಾಡುವ ವೇಳೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರಿಗೆ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಇದರಿಂದ ರೊಚ್ಚಿಗೆದ್ದ ಸಿಎಂ ಸಾಹೇಬ್ರು ವೇದಿಕೆ ಮೇಲೆಯೇ ASP ಅನ್ನ ಕರೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಮವಸ್ತ್ರದಲ್ಲಿದ್ದ ASP ನಾರಾಯಣ ಭರಮರಿಗೆ ಮೇಲೆ ಕೈ ಎತ್ತಿದ್ದಾರೆ. ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಸಿಎಂ ಸಿದ್ದರಾಮಯ್ಯ ವರ್ತನೆಗೆ ಬಿಜೆಪಿ ಕೆಂಡ. ನಾರಾಯಣ್ ಅಂತೇಳಿ ಅವರು ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ವರ್ತನೆಯನ್ನ ಯಾರಾದರೂ ಗಮನಿಸಿರಬಹುದು. ಕಪಾಳ ಮೋಕ್ಷ ಮಾಡಲಿಕ್ಕೆ ಸಿದ್ದರಾಮಯ್ಯ ಮುಂದೋಗ್ತಾರೆ. ಅಷ್ಟೊತ್ತಿಗೆ ಆ ಅಡಿಷನಲ್ SP ಒಂದು ಹೆಜ್ಜೆ ಹಿಂದೆ ಹೋಗ್ತಾರೆ. ಹೋಗಿಲ್ಲ ಅಂದ್ರೆ ಇವತ್ತು ಅವರಿಗೆ ಕಪಾಳ ಮೋಕ್ಷ ಆಗಿರ್ತಿತ್ತು. ಇವರೇನ್ ತಿಳ್ಕೊಂಡಿದ್ದಾರೆ? ಪೊಲೀಸ್ನವರು ಇವರ ಗುಲಾಮರು ಅಂತ ತಿಳ್ಕೊಂಡಿದ್ದಾರ? ಮುಖ್ಯಮಂತ್ರಿ ಸ್ಥಾನದಿಂದ ಎಲ್ಲಿ ವಂಚಿತನಾಗ್ತಿದೆ ಅಂತ ಹೇಳಿ ಡಿಸ್ಟರ್ಬ್ ಆಗಿ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡೋರು ಸಿದ್ದರಾಮಯ್ಯನವರು. ನನಗೆ ಸಿದ್ದರಾಮಯ್ಯರ ಬಗ್ಗೆ ಗೌರವ ಇದೆ. ಆದರೆ ಯಾವ ರಕ್ಷಣೆ ಇಲಾಖೆಯವರು ನಿಮಗೆ ರಕ್ಷಣೆಯನ್ನು ಕೊಡೋಕೆ ಬಂದಂತವ್ರಿಗೆ ಪಹಲ್ಗಾಮ್ನ ದಾಳಿ ಇವತ್ತು ಭಾರತದಾದ್ಯಂತ ಕೇಳಿ ಬರ್ತಾ ಇರುವಂತಹ ಕೂಗು ಪ್ರತಿಕಾರ ಬೇಕು ಅಂತ. ಪ್ರತಿಕಾರ ಬೇಕೇ ಬೇಕು, ರಿವೆಂಜ್ ಬೇಕು. ಆದ್ರೆ ಕಾಂಗ್ರೆಸ್ನವರು ಮಾತ್ರ ಮಮಕಾರವನ್ನು ತೋರಿಸಿದ್ದಾರೆ. ಬೆಳಗಾವಿಯಲ್ಲಿ ಕೈಕಮಲದ ನಡುವೆ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಸಿಎಂ ಕಾರ್ಯಕ್ರಮದಲ್ಲಿ ಕೇಸರಿ ಪಡೆ ಆಕ್ರೋಶವನ್ನು ಹೊರಹಾಕಿದೆ. ಆಗ ಆ ಗಲಾಟೆ ಮಾಡಿದ್ ಬಂದು ಬಿಜೆಪಿ ಕಾರ್ಯಕರ್ತರು. ಅದಕ್ಕೂ ASPಗೆ ಏನ್ ಸಂಬಂಧ? ಸಿಎಂ ಸಿದ್ದರಾಮಯ್ಯ ಅವರು ಯಾವನು SP ಬಾರಿ ಇಲ್ಲಿ ಅಂತ ಕರೆದ್ಬಿಟ್ಟು ASP ಬಂದು ಸೆಲ್ಯೂಟ್ ಹೊಡೆದ್ರೆ ಅವ್ರು ಕೊಟ್ಟಂತ ಗೌರವ ಎಂತದ್ದು ಗೊತ್ತಾ? ನೋಡಿ ವಿಡಿಯೋ, ಈ ರಿಪೋರ್ಟ್ ನೋಡ್ಕೊಂಬಂದು. ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಬೆಳಗಾವಿಯಲ್ಲಿ ಕೈ ಕಮಲ ಹೈಡ್ರಾಮಾ. ಕಾಕಿ ಮೇಲೆ ಕೈ ಮಾಡಲೆತ್ನಿಸಿದ ಸಿದ್ದರಾಮಯ್ಯ. ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ನೋಡಿದ್ರಲ್ಲ ವೀಕ್ಷಕರೇ, ಏಕವಚನದಲ್ಲೇ ಬಾರಯ್ಯ ಇಲ್ಲಿ, ಯಾವನೋ ಅವನು SP, ಏನ್ ಮಾಡ್ತಿದ್ದೀರಿ ನೀವು ಅಂತ. ಅದು ಹೇಗೆ ನಮ್ಮ ಸಿಎಂ ಸಾಹೇಬ್ರು ಪೊಲೀಸ್ ಅಧಿಕಾರಿಯ ಮೈ ಮೇಲೆ ಕೈ ಎತ್ತುತ್ತಾರೆ ನೋಡಿ. ಸಿದ್ದರಾಮಯ್ಯ ಸಾಹೇಬರಿಗೆ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಯಾವನವನು SP ಏನ್ ಮಾಡ್ತಾ ಇದ್ದೀರಿ? ಇವರ ಹೆಸರು ನಾರಾಯಣ ಭರಮ ಅಂತ. ಬೆಳಗಾವಿಯ ASP. ಇವರ ಮೇಲೆ ಸಿದ್ದರಾಮಯ್ಯ ಸಿಟ್ಟಿನಿಂದ ಕೈ ಎತ್ತಿದ್ದಾರೆ. ಸಿದ್ದರಾಮಯ್ಯರ ಈ ಸಿಟ್ಟಿಗೆ ಕಾರಣ ಬಿಜೆಪಿ ಕಾರ್ಯಕರ್ತೆಯರು. ಇವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದಿತ್ತು. ಈ ವೇಳೆ ಯುದ್ಧ ಬೇಡ ಎಂದಿದ್ದ ಸಿಎಂ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಸಮಾವೇಶಕ್ಕೆ ಬಿಜೆಪಿ ಕಾರ್ಯಕರ್ತೆಯರು ನುಗ್ಗಿದ್ರು. ಸಿಎಂ ಭಾಷಣ ಮಾಡುವ ವೇಳೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರಿಗೆ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಇದರಿಂದ ರೊಚ್ಚಿಗೆದ್ದ ಸಿಎಂ ಸಾಹೇಬ್ರು ವೇದಿಕೆ ಮೇಲೆಯೇ ASP ಅನ್ನ ಕರೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಮವಸ್ತ್ರದಲ್ಲಿದ್ದ ASP ನಾರಾಯಣ ಭರಮರಿಗೆ ಮೇಲೆ ಕೈ ಎತ್ತಿದ್ದಾರೆ. ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಸಿಎಂ ಸಿದ್ದರಾಮಯ್ಯ ವರ್ತನೆಗೆ ಬಿಜೆಪಿ ಕೆಂಡ. ನಾರಾಯಣ್ ಅಂತೇಳಿ ಅವರು ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ವರ್ತನೆಯನ್ನ ಯಾರಾದರೂ ಗಮನಿಸಿರಬಹುದು. ಕಪಾಳ ಮೋಕ್ಷ ಮಾಡಲಿಕ್ಕೆ ಸಿದ್ದರಾಮಯ್ಯ ಮುಂದೋಗ್ತಾರೆ. ಅಷ್ಟೊತ್ತಿಗೆ ಆ ಅಡಿಷನಲ್ SP ಒಂದು ಹೆಜ್ಜೆ ಹಿಂದೆ ಹೋಗ್ತಾರೆ. ಹೋಗಿಲ್ಲ ಅಂದ್ರೆ ಇವತ್ತು ಅವರಿಗೆ ಕಪಾಳ ಮೋಕ್ಷ ಆಗಿರ್ತಿತ್ತು. ಇವರೇನ್ ತಿಳ್ಕೊಂಡಿದ್ದಾರೆ? ಪೊಲೀಸ್ನವರು ಇವರ ಗುಲಾಮರು ಅಂತ ತಿಳ್ಕೊಂಡಿದ್ದಾರ? ಮುಖ್ಯಮಂತ್ರಿ ಸ್ಥಾನದಿಂದ
ಎಲ್ಲಿ ವಂಚಿತನಾಗ್ತಿದೆ ಅಂತ ಹೇಳಿ ಡಿಸ್ಟರ್ಬ್ ಆಗಿ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡಿದ್ರು ಸಿದ್ದರಾಮಯ್ಯನವರು. ನನಗೆ ಸಿದ್ದರಾಮಯ್ಯರ ಬಗ್ಗೆ ಗೌರವ ಇದೆ. ಆದರೆ ಯಾವ ರಕ್ಷಣೆ ಇಲಾಖೆಯವರು ನಿಮಗೆ ರಕ್ಷಣೆಯನ್ನು ಕೊಡೋಕೆ ಬಂದಂತವ್ರಿಗೆ